ಕಾಫಿ ಪುಡಿಯಲ್ಲಂತೂ ಕೆಫೀನ್ ಅಂಶ ಇದ್ದೇ ಇರುತ್ತೆ. ಕೆಫೀನ್ ಅಂಶ ಇಲ್ಲದೆ ಹಲಸಿನ ಹಣ್ಣಿನ ಬೀಜದಿಂದ ಕಾಫಿ ಪೌಡರ್ನ ಮಾಡುವ ವಿಧಾನ ನೋಡೋಣ. ಹಾಗೆಯೇ ಕಾಫಿ ಮಾಡಿ ಕುಡಿಯೋಣ. ನಮಸ್ತೆ ವೀಕ್ಷಕರೇ, ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ವಸುಧಾ. ಈಗ ನಿಧಾನವಾಗಿ ಹಲಸಿನ ಹಣ್ಣಿನ ಸೀಸನ್ ಶುರುವಾಗ್ತಾ ಇದೆ. ಹಲಸಿನ ಹಣ್ಣಿನ ಪ್ರಿಯರು ಹಲಸಿನ ತೊಳೆಯನ್ನು ಸವಿತಾರೆ. ಹಣ್ಣಿನ ಜೊತೆ ಅದರ ಬೀಜನೂ ಸಹ ಇರುತ್ತೆ. ಆದರೆ ಆ ಬೀಜನ ದಯವಿಟ್ಟು ಬಿಸಾಡಬೇಡಿ. ಇದರಿಂದ ವಿಧವಾದ ಅಡುಗೆಗಳನ್ನು ಮಾಡಬಹುದು. ಇದು ರುಚಿಕರವೂ ಆಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಹಲಸಿನ ಬೀಜದಲ್ಲಿ ಪ್ರೋಟೀನ್ ಜೊತೆಗೆ ಫೈಬರ್ ಹೊಂದಿರುತ್ತೆ. ಹಾಗೆಯೇ ಮುಖ್ಯವಾಗಿ ವಿಟಮಿನ್ಸ್ ಮತ್ತು ಮಿನರಲ್ಗಳನ್ನು ಹೊಂದಿರುತ್ತೆ. ಇದು ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಹಲಸಿನ ಬೀಜದಲ್ಲಿರುವ ವಿಟಮಿನ್ ಎ, ಸಿ ಮತ್ತು ಬಿ ಕಾಂಪ್ಲೆಕ್ಸ್, ಅದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ನಮ್ಮ ಸ್ಕಿನ್ ಮತ್ತು ಹೇರನ್ನು ಕಾಪಾಡುತ್ತೆ. ಜೊತೆಗೆ ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮನ್ನು ಆಕ್ಟಿವೇಟ್ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ. ಸೊ ಕಾಫಿ ಕುಡಿಯೋದ್ರಿಂದ ಇಷ್ಟೆಲ್ಲ ಆಗುತ್ತೆ ಅನ್ನೋದಾದರೆ ನಾವ್ಯಾಕೆ ಈ ಕಾಫಿ ಪುಡಿನ ಟ್ರೈ ಮಾಡಬಾರ್ದು? ಈ ಹಲಸಿನ ಹಣ್ಣಿನ ಬೀಜದ ಕಾಫಿ ಪುಡಿ ಅಥವಾ ಜಾಫಿ ಅಂದರೆ ಜಾಕ್ ಫ್ರೂಟ್ ಸೀಡ್ ಕಾಫಿ ಪುಡಿಯನ್ನು ನಾವು ಇವತ್ತು ಮಾಡೋಣ. ಜೊತೆಗೆ ಅದರ ಹೆಲ್ತ್ ಬೆನಿಫಿಟ್ಸು ಸಹ ತಿಳಿಯೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಈ ಜಾಫಿ ಪೌಡರ್ ಮಾಡಲು ನಾನು ಹಸಿಯಾದ ಹಲಸಿನ ಬೀಜವನ್ನು ತಗೊಳ್ತಾ ಇದ್ದೇನೆ. ಹಸಿ ಆಗಿದ್ರೆ ತುಂಬ ಒಳ್ಳೆಯದು. ಇದರ ಹೊರಗಿನ ಸಿಪ್ಪೆಯನ್ನು ನಿಧಾನವಾಗಿ ಚಾಕುವಿನ ಸಹಾಯದಿಂದ ತೆಗೆದುಕೊಳ್ಳೋಣ. ನಂತರ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಒಂದು ದಪ್ಪ ತಳದ ಪ್ಯಾನ್ ಅನ್ನು ಬಿಸಿಗೆ ಇಟ್ಟು ಈ ಕಟ್ ಮಾಡಿಕೊಂಡಿರುವಂತಹ ಹಲಸಿನ ಬೀಜಗಳನ್ನು ಒಂದು 10 ನಿಮಿಷದ ಕಾಲ ಮಧ್ಯಮ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡಬೇಕು. ಈಗ ಬೀಜಗಳಿಂದ ಪರಿಮಳ ಬರಲು ಶುರುವಾಗುತ್ತೆ. ಆಮೇಲೆ ಈ ಬೀಜವನ್ನು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನಂತರ ಈ ಪುಡಿಯನ್ನು ಮತ್ತೆ 5 ನಿಮಿಷಗಳ ಕಾಲ ಡ್ರೈ ರೋಸ್ಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಈ ಜಾಫಿ ಪೌಡರ್ನಲ್ಲಿ ಕಾಫಿ ಫ್ಲೇವರ್ ಬರುತ್ತೆ. ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೊಂದ್ಸಲ ಮಿಕ್ಸಿ ಜಾರ್ಗೆ ಹಾಕಿ ಸ್ಮೂತ್ ಆದ ಪೌಡರ್ ಆಗೋ ತನಕ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಪೌಷ್ಟಿಕಾಂಶ ಭರಿತ ಕಾಫಿ ಪೌಡರ್ ಅಥವಾ ಜಾಫಿ ರೆಡಿಯಾಗಿದೆ. ತುಂಬ ಫ್ಲೇವರ್ ಮತ್ತು ಕಲರ್ ಬೇಕಾದರೆ ನಾವು ರೋಸ್ಟಿಂಗ್ ಪ್ರೊಸೆಸ್ಸನ್ನು ರಿಪೀಟ್ ಮಾಡಬೇಕು. ನಾನಿಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಓವರಾಗಿ ಕುಕ್ ಮಾಡೋದ್ರಿಂದ, ರೋಸ್ಟ್ ಮಾಡೋದ್ರಿಂದ ಹಲಸಿನ ಬೀಜದ ಪೋಷಣೆಯ ಅಂಶ ಕಡಿಮೆ ಆಗುತ್ತದೆ. ಈ ತಯಾರಾದ ಜಾಫಿ ಪೌಡರನ್ನು ನಾನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಶೇಖರಿಸ್ತೇನೆ. ಇದು 1 ರಿಂದ 2 ತಿಂಗಳ ಕಾಲ ಆರಾಮವಾಗಿ ಹಾಳಾಗದೆ ಹೊರಗಿನ ರೂಮ್ ಟೆಂಪರೇಚರ್ನಲ್ಲಿಯೇ ಇಡಬಹುದು. ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಇದನ್ನು ಫ್ರಿಡ್ಜ್ನಲ್ಲಿ ಸಂಸ್ಕರಿಸಿ ಇಡಬಹುದು. ಹಲಸಿನ ಬೀಜದ ಸೀಸನ್ನಲ್ಲಿ ಈ ರೀತಿ ಕಾಫಿ ಪೌಡರನ್ನು ತಯಾರಿ ಮಾಡಿ ನೀವು ವರ್ಷ ಪೂರ್ತಿ ಹಲಸಿನ ಬೀಜದ ಕಾಫಿ ಅಥವಾ ಜಾಫಿಯನ್ನು ಎಂಜಾಯ್ ಮಾಡಬಹುದು. ಸರಿ, ಈಗ ನಾವು ಜಾಫಿ ಪೌಡರಿಂದ ಕಾಫಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 1 ಕಪ್ಪು ಹಾಲನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಇದಕ್ಕೆ ನಾನು 1 ಚಮಚ ಆಗುವಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೇನೆ. ನೀವು ಸಕ್ಕರೆ ಬೇಕಾದರೆ ಯೂಸ್ ಮಾಡಬಹುದು. ಹಾಗೆಯೇ 1.5 ಚಮಚ ಆಗುವಷ್ಟು ಈ ಜಾಫಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಿಸ್ತಾ ಇದ್ದೇನೆ. ತುಂಬ ಕುದಿಸಬಾರ್ದು. ತುಂಬ ಕುದಿಸಿದ್ರೆ ತುಂಬ ಥಿಕ್ಕಾಗಿಬಿಡುತ್ತೆ. ಈಗ ಇದನ್ನು ಸೋಸ್ಕೊಳ್ತೇನೆ. ಸೋಸ್ಕೊಂಡು ಬಿಸಿ ಬಿಸಿಯಾದ ಕಾಫಿಯನ್ನು ಈ ಸಂಜೆಯ ಹೊತ್ತಿಗೆ ಆರಾಮಾಗಿ ಕುಳಿತು ಆರೋಗ್ಯಪೂರ್ಣವಾದ ಕಾಫಿ ಅಥವಾ ಜಾಫಿನ ಸವಿದ್ರೆ ಎಂಥ ಮಜಾ ಇರುತ್ತೆ ಗೊತ್ತಾ? ಖಂಡಿತ ನೀವು ಈ ರೆಸಿಪಿನ ಈ ಸೀಸನ್ನಲ್ಲಿ ತಯಾರಿ ಮಾಡಿ ಹಾಗೆಯೇ ಎಂಜಾಯ್ ಮಾಡಿ. ಈ ಟೇಸ್ಟನ್ನು ನೋಡೋದನ್ನು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಹೆಲ್ದಿ ಟುಡೇ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.